ಮಾಡೋದಕ್ಕೆ ಕೆಮಿಕಲ್ ಅನ್ನ ತಂದು ಇಟ್ಟಿದ್ದರು. ಮಹಾರಾಷ್ಟ್ರದವರು ಮಾತ್ರ ಅಲ್ಲ, ನಮ್ಮವರಿಂದಲೂ ಕೂಡ ರೇಡ್ ಆಗಿದೆ. 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿಲ್ಲ. 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿಲ್ಲ. 1,20,00,000 ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. 4 ಕೆಜಿ ಡ್ರಗ್ಸ್ ತಯಾರಿಸುವ ಕೆಮಿಕಲ್ ಅನ್ನ ವಶಕ್ಕೆ ತಗೊಂಡಿದ್ದೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ದಿವಸ ಒಂದು ಕೇಸು, ಅವರು ಮಹಾರಾಷ್ಟ್ರದವರು ಪೊಲೀಸ್ನವರು ಅವರಿಗೆ ಯಾರನ್ನೋ ಬಾಂಬೆನಲ್ಲಿ ಹಿಡಿದಾಗ ಅವನು ಯಾರು ನನಗೆ ಮಾಹಿತಿಯನ್ನ ಅವನಿಗೆ ಅವ್ರಿಗೆ ಕೊಟ್ಟಿದ್ದಾರೆ. ಆ ಮಾಹಿತಿ ಆಧರಿಸಿಕೊಂಡು ಇಲ್ಲಿ ಅವರು ಬಂದಿದ್ರು. ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ ಡಿಸಿಪಿ ಕೂಡ ಹೋಗಿದ್ದಾರೆ. ನಾಟ್ ದಟ್ ಏನ್ ನಮ್ಮವ್ರಿಗೆ ಗೊತ್ತಿಲ್ಲ ಅವರೇ ಮಾಡಿದ್ರು ಅಂತೇಳಿ ಇವತ್ತು ಮಾಧ್ಯಮದಲ್ಲೆಲ್ಲ ಬಿಂಬಿಸಿದ್ದಾರೆ. ಅದು ಸರಿ ಇಲ್ಲ. 1.5 ಮೆಫೆಡ್ರಿನ್ ಅಂತ ಕೆಮಿಕಲ್, ಮೆಫೆಡ್ರಿನ್ ಅಂತ ಅವರು ಇನ್ನೂ ಅದನ್ನ ಮಾಡಿಲ್ಲ, ಡ್ರಗ್ಸ್ ಮಾಡಿಲ್ಲ ಇನ್ನು. ಅವರು ಎಲ್ಲ ಬೇರೆ ಬೇರೆ ಅದಕ್ಕೆ ಬೇಕಾದಂತ ಕೆಮಿಕಲ್ಸ್ನೆಲ್ಲ ತಗೊಂಡು ಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ಮಾಹಿತಿ ಅವರಿಗೆ ಅವ್ರು ಯಾರನ್ನೋ ಹಿಡ್ಕೊಂಡಿದ್ದಾರೆ, ಮಾಹಿತಿ ಸಿಕ್ಕಿದೆ, ಇಲ್ಲಿ ಬಂದಿದ್ದಾರೆ. ನಮ್ಮವರು ಹೋಗಿ ಅವರು ಎಲ್ಲ ನಮ್ಮ ಡಿಸಿಪಿ ಅವರೇ ಹೋಗಿದ್ದವರು. ಎನ್ಸಿಬಿನವರು ಕೂಡ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನವರು ಕೂಡ ಭಾಗವಹಿಸಿದ್ದಾರೆ. ಯಾಕೆಂದ್ರೆ ಇದು ಏನೋ ನಮ್ಮ ಪೊಲೀಸ್ ಏನು ಮಾಡಲಿಲ್ಲ, ಅಲ್ಲಿಂದ ಬಂದ್ರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಅವರು ಹೇಳಿದ್ದು 50 ಕೋಟಿ ವರ್ತು, 58 ಕೋಟಿ ವರ್ತು ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 ಕೆಜಿ, 1 ಕೆಜಿಗೆ 30 ಲಕ್ಷ ಅದು ಬೆಲೆ ಬಾಳೋದು. 1,20,00,000. ಅದರಿಂದ ನಾವು ಈಗಾಗಲೇ 3 ತಿಂಗಳಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರ್ಯಾರು ಮಾಡೋದಕ್ಕೆ ಕೆಮಿಕಲ್ ಅನ್ನ ತಂದು ಇಟ್ಟಿದ್ದರು. ಮಹಾರಾಷ್ಟ್ರದವರು ಮಾತ್ರ ಅಲ್ಲ, ನಮ್ಮವರಿಂದಲೂ ಕೂಡ ರೇಡ್ ಆಗಿದೆ. 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿಲ್ಲ. 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿಲ್ಲ. 1,20,00,000 ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. 4 ಕೆಜಿ ಡ್ರಗ್ಸ್ ತಯಾರಿಸುವ ಕೆಮಿಕಲ್ ಅನ್ನ ವಶಕ್ಕೆ ತಗೊಂಡಿದ್ದೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ದಿವಸ ಒಂದು ಕೇಸು, ಅವರು ಮಹಾರಾಷ್ಟ್ರದವರು ಪೊಲೀಸ್ನವರು ಅವರಿಗೆ ಯಾರನ್ನೋ ಬಾಂಬೆನಲ್ಲಿ ಹಿಡಿದಾಗ ಅವನು ಯಾರು ನನಗೆ ಮಾಹಿತಿಯನ್ನ ಅವನಿಗೆ ಅವ್ರಿಗೆ ಕೊಟ್ಟಿದ್ದಾರೆ. ಆ ಮಾಹಿತಿ ಆಧರಿಸಿಕೊಂಡು ಇಲ್ಲಿ ಅವರು ಬಂದಿದ್ರು. ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ ಡಿಸಿಪಿ ಕೂಡ ಹೋಗಿದ್ದಾರೆ. ನಾಟ್ ದಟ್ ಏನ್ ನಮ್ಮವ್ರಿಗೆ ಗೊತ್ತಿಲ್ಲ ಅವರೇ ಮಾಡಿದ್ರು ಅಂತೇಳಿ ಇವತ್ತು ಮಾಧ್ಯಮದಲ್ಲೆಲ್ಲ ಬಿಂಬಿಸಿದ್ದಾರೆ. ಅದು ಸರಿ ಇಲ್ಲ. 1.5 ಮೆಫೆಡ್ರಿನ್ ಅಂತ ಕೆಮಿಕಲ್, ಮೆಫೆಡ್ರಿನ್ ಅಂತ ಅವರು ಇನ್ನೂ ಅದನ್ನ ಮಾಡಿಲ್ಲ, ಡ್ರಗ್ಸ್ ಮಾಡಿಲ್ಲ ಇನ್ನು. ಅವರು ಎಲ್ಲ ಬೇರೆ ಬೇರೆ ಅದಕ್ಕೆ ಬೇಕಾದಂತ ಕೆಮಿಕಲ್ಸ್ನೆಲ್ಲ ತಗೊಂಡು ಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ಮಾಹಿತಿ ಅವರಿಗೆ ಅವ್ರು ಯಾರನ್ನೋ ಹಿಡ್ಕೊಂಡಿದ್ದಾರೆ, ಮಾಹಿತಿ ಸಿಕ್ಕಿದೆ, ಇಲ್ಲಿ ಬಂದಿದ್ದಾರೆ. ನಮ್ಮವರು ಹೋಗಿ ಅವರು ಎಲ್ಲ ನಮ್ಮ ಡಿಸಿಪಿ ಅವರೇ ಹೋಗಿದ್ದವರು. ಎನ್ಸಿಬಿನವರು ಕೂಡ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನವರು ಕೂಡ ಭಾಗವಹಿಸಿದ್ದಾರೆ. ಯಾಕೆಂದ್ರೆ ಇದು ಏನೋ ನಮ್ಮ ಪೊಲೀಸ್ ಏನು ಮಾಡಲಿಲ್ಲ, ಅಲ್ಲಿಂದ ಬಂದ್ರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಅವರು ಹೇಳಿದ್ದು 50 ಕೋಟಿ ವರ್ತು, 58 ಕೋಟಿ ವರ್ತು ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 ಕೆಜಿ, 1 ಕೆಜಿಗೆ 30 ಲಕ್ಷ ಅದು ಬೆಲೆ ಬಾಳೋದು. 1,20,00,000. ಅದರಿಂದ ನಾವು ಈಗಾಗಲೇ 3 ತಿಂಗಳಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರ್ಯಾರು ಮಾಡೋದಕ್ಕೆ ಕೆಮಿಕಲ್ ಅನ್ನ ತಂದು ಇಟ್ಟಿದ್ದರು. ಮಹಾರಾಷ್ಟ್ರದವರು ಮಾತ್ರ ಅಲ್ಲ, ನಮ್ಮವರಿಂದಲೂ ಕೂಡ ರೇಡ್ ಆಗಿದೆ. 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿಲ್ಲ. 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿಲ್ಲ. 1,20,00,000 ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ.
4 ಕೆಜಿ ಡ್ರಗ್ಸ್ ತಯಾರಿಸುವ ಕೆಮಿಕಲ್ ಅನ್ನ ವಶಕ್ಕೆ ತಗೊಂಡಿದ್ದೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ದಿವಸ ಒಂದು ಕೇಸು, ಅವರು ಮಹಾರಾಷ್ಟ್ರದವರು ಪೊಲೀಸ್ನವರು ಅವರಿಗೆ ಯಾರನ್ನೋ ಬಾಂಬೆನಲ್ಲಿ ಹಿಡಿದಾಗ ಅವನು ಯಾರು ನನಗೆ ಮಾಹಿತಿಯನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಆ ಮಾಹಿತಿ ಆಧರಿಸಿಕೊಂಡು ಇಲ್ಲಿ ಅವರು ಬಂದಿದ್ದು. ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ ಡಿಸಿಪಿ ಕೂಡ ಹೋಗಿದ್ದಾರೆ. ನಾಟ್ ದಟ್ ಏನು ನಮ್ಮವ್ರಿಗೆ ಗೊತ್ತಿಲ್ಲ ಅವರೇ ಮಾಡಿದ್ರು ಅಂತೇಳಿ ಇವತ್ತು ಮಾಧ್ಯಮದಲ್ಲೆಲ್ಲ ಬಿಂಬಿಸಿದ್ದಾರೆ, ಅದು ಸರಿ ಇಲ್ಲ. 1.5 ಮೆಫೆಡ್ರಿನ್ ಅಂತ ಕೆಮಿಕಲ್, ಮೆಫೆಡ್ರಿನ್ ಅಂತ ಅವರು ಇನ್ನೂ ಅದನ್ನ ಮಾಡಿಲ್ಲ, ಡ್ರಗ್ಸ್ ಮಾಡಿಲ್ಲ ಇನ್ನು. ಅವರು ಎಲ್ಲ ಬೇರೆ ಬೇರೆ ಅದಕ್ಕೆ ಬೇಕಾದಂತ ಕೆಮಿಕಲ್ಸ್ನೆಲ್ಲ ತಗೊಂಡು ಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ಮಾಹಿತಿ ಅವರಿಗೆ ಅವ್ರು ಯಾರನ್ನೋ ಹಿಡ್ಕೊಂಡಿದ್ದಾರೆ, ಮಾಹಿತಿ ಸಿಕ್ಕಿದೆ, ಇಲ್ಲಿ ಬಂದಿದ್ದಾರೆ. ನಮ್ಮವರು ಹೋಗಿ ಅವರು ಎಲ್ಲ ನಮ್ಮ ಡಿಸಿಪಿ ಅವರು ಹೋಗಿದ್ದವರು, ಎನ್ಸಿಬಿನವರು ಕೂಡ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನವರು ಕೂಡ ಭಾಗವಹಿಸಿದ್ದಾರೆ. ಯಾಕೆಂದ್ರೆ ಇದು ಏನೋ ನಮ್ಮ ಪೊಲೀಸ್ ಏನು ಮಾಡಲಿಲ್ಲ, ಅಲ್ಲಿಂದ ಬಂದ್ರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಅವರು ಹೇಳಿದ್ದು 50 ಕೋಟಿ ವರ್ತು, 58 ಕೋಟಿ ವರ್ತು ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 ಕೆಜಿ, 1 ಕೆಜಿಗೆ 30 ಲಕ್ಷ ಅದು ಬೆಲೆ ಬಾಳೋದು. 1,20 lakhs. ಅದರಿಂದ ನಾವು ಈಗಾಗಲೇ 3 ತಿಂಗಳಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರ್ಯಾರು ಕೆಮಿಕಲ್ ಅನ್ನ ತಂದು ಇಟ್ಟಿದ್ದರು. ಮಹಾರಾಷ್ಟ್ರದವರು ಮಾತ್ರ ಅಲ್ಲ, ನಮ್ಮವರಿಂದಲೂ ಕೂಡ ರೇಡ್ ಆಗಿದೆ. 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿಲ್ಲ. 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿಲ್ಲ. 1,20 ಲಕ್ಷ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. 4 ಕೆಜಿ ಡ್ರಗ್ಸ್ ತಯಾರಿಸುವ ಕೆಮಿಕಲ್ ಅನ್ನ ವಶಕ್ಕೆ ತಗೊಂಡಿದ್ದೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ದಿವಸ ಒಂದು ಕೇಸು, ಅವರು ಮಹಾರಾಷ್ಟ್ರದವರು ಪೊಲೀಸ್ನವರು ಅವರಿಗೆ ಯಾರನ್ನೋ ಬಾಂಬೆನಲ್ಲಿ ಹಿಡಿದಾಗ ಅವನು ಯಾರು ನನಗೆ ಮಾಹಿತಿಯನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಆ ಮಾಹಿತಿ ಆಧರಿಸಿಕೊಂಡು ಇಲ್ಲಿ ಅವರು ಬಂದಿದ್ದು. ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ ಡಿಸಿಪಿ ಕೂಡ ಹೋಗಿದ್ದಾರೆ. ನಾಟ್ ದಟ್ ಏನು ನಮ್ಮವ್ರಿಗೆ ಗೊತ್ತಿಲ್ಲ ಅವರೇ ಮಾಡಿದ್ರು ಅಂತೇಳಿ ಇವತ್ತು ಮಾಧ್ಯಮದಲ್ಲೆಲ್ಲ ಬಿಂಬಿಸಿದ್ದಾರೆ, ಅದು ಸರಿ ಇಲ್ಲ. 1.5 ಮೆಫೆಡ್ರಿನ್ ಅಂತ ಕೆಮಿಕಲ್, ಮೆಫೆಡ್ರಿನ್ ಅಂತ ಅವರು ಇನ್ನೂ ಅದನ್ನ ಮಾಡಿಲ್ಲ, ಡ್ರಗ್ಸ್ ಮಾಡಿಲ್ಲ ಇನ್ನು. ಅವರು ಎಲ್ಲ ಬೇರೆ ಬೇರೆ ಅದಕ್ಕೆ ಬೇಕಾದಂತ ಕೆಮಿಕಲ್ಸ್ನೆಲ್ಲ ತಗೊಂಡು ಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ಮಾಹಿತಿ ಅವರಿಗೆ ಅವ್ರು ಯಾರನ್ನೋ ಹಿಡ್ಕೊಂಡಿದ್ದಾರೆ, ಮಾಹಿತಿ ಸಿಕ್ಕಿದೆ, ಇಲ್ಲಿ ಬಂದಿದ್ದಾರೆ. ನಮ್ಮವರು ಹೋಗಿ ಅವರು ಎಲ್ಲ ನಮ್ಮ ಡಿಸಿಪಿ ಅವರು ಹೋಗಿದ್ದವರು, ಎನ್ಸಿಬಿನವರು ಕೂಡ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನವರು ಕೂಡ ಭಾಗವಹಿಸಿದ್ದಾರೆ. ಯಾಕೆಂದ್ರೆ ಇದು ಏನೋ ನಮ್ಮ ಪೊಲೀಸ್ ಏನು ಮಾಡಲಿಲ್ಲ, ಅಲ್ಲಿಂದ ಬಂದ್ರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಅವರು ಹೇಳಿದ್ದು 50 ಕೋಟಿ ವರ್ತು, 58 ಕೋಟಿ ವರ್ತು ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 ಕೆಜಿ, 1 ಕೆಜಿಗೆ 30 ಲಕ್ಷ ಅದು ಬೆಲೆ ಬಾಳೋದು. 1,20 lakhs. ಅದರಿಂದ ನಾವು ಈಗಾಗಲೇ 3 ತಿಂಗಳಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರ್ಯಾರು